ನಮಸ್ಕಾರ ಸ್ನೇಹಿತರೆ, BRS ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವು ಕೌತುಕದ ಒಗಟುಗಳನ್ನು ನಿಮಗೋಸ್ಕರ ತಂದಿದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಒಗಟು. ಅಪ್ಪನ ಹಾಸಿಗೆ ಹಾಸಕ್ಕಾಗಲ್ಲ, ಅವನ ಕಡುಬು ಎಣ್ಸೋಕ್ಕಾಗಲ್ಲ, ಏನದು? ನಿಮಗೊಂದು ಕ್ಲೂ ಕೊಡಬೇಕು ಅಂತಂದರೆ, ಸಾಮಾನ್ಯವಾಗಿ ಇದನ್ನು ಎಲ್ಲರೂ ನೋಡಿರ್ತೀವಿ. ತಲೆ ಎತ್ತು ನೋಡಿದ್ರೆ ಮೇಲೆ ಎಲ್ಲರಿಗೂ ಕಾಣುತ್ತೆ. ಅಲ್ಲದೆ ರಾತ್ರಿ ಹೊತ್ತಲ್ಲಿ ಮಾತ್ರ ಇವೆರಡು ಒಟ್ಟಿಗೆ ಕಾಣ್ತವೆ. ಉತ್ತರ ಗೊತ್ತಾಯ್ತಾ? ಅದೇ ಸ್ನೇಹಿತರೆ, ಆಕಾಶ ನಕ್ಷತ್ರ. ಮುಂದಿನ ಒಗಟು. ಅಂಗಡಿಯಿಂದ ತರೋದು, ಮುಂದೆ ಇಟ್ಕೊಂಡು ಅಳೋದು. ಉತ್ತರ ಗೊತ್ತಾಯ್ತಾ ಸ್ನೇಹಿತರೆ? ಈ ವಸ್ತುನ ನಾವು ಪ್ರತಿದಿನ ಅಡುಗೆಯಲ್ಲಿ ಬಳಸ್ತೀವಿ. ಇದು ಸಾಯಬೇಕಾದ್ರೆ ಎದುರುಗಡೆ ಇರೋರು 2 ಹನಿ ಕಣ್ಣೀರಂತೂ ಹಾಕಲೇಬೇಕು. ಈಗ ಗೊತ್ತಾಯ್ತಾ? ಅದೇ ಈರುಳ್ಳಿ. ಮುಂದಿನ ಒಗಟು. ಅಪ್ಪ ಅಂದರೆ ಹೊಡಿತವೆ, ಅವ್ವ ಅಂದರೆ ಹೊಡೆಯಲ್ಲ. ಸ್ನೇಹಿತರೆ, ನಿಮಗೆ ಕ್ಲೂ ಕೊಡಬೇಕು ಅಂತ ಅಂದರೆ, ಇದು ಮನುಷ್ಯನ ಮುಖದಲ್ಲಿರುವಂಥ ಒಂದು ಅಂಗ. ಇದಿಲ್ಲ ಅಂತ ಅಂದರೆ ನಾವು ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಸರಿಯಾದ ಉತ್ತರ ತುಟಿಗಳು. ಅಪ್ಪ ಅಂದಾಗ ತುಟಿಗಳು ಸೇರ್ಕೋತವೆ, ಅವ್ವ ಅಂದಾಗ ದೂರ ಆಗ್ತವೆ. ಮುಂದಿನ ಒಗಟು. ಕೊಂಡಿ ತಟ್ಟಿದ್ರೆ ಸಾಕು, ಕೊಂಡಿಯೆಲ್ಲ ಉರಿ. ನಿಮಗೊಂದು ಕ್ಲೂ ಕೊಡಬೇಕು ಅಂತಂದರೆ, ಇದು ಶೀತ ಇರೋ ಜಾಗದಲ್ಲಿ ಜಾಸ್ತಿ ಕಂಡು ಬರ್ತದೆ. ಇದು ಏನಾದರೂ ಕಚ್ಬಿಟ್ರೆ 24 ಗಂಟೆ ಕಚ್ಚಿರೋ ಜಾಗದಲ್ಲಿ ಉರಿ ಕಡಿಮೆ ಆಗಲ್ಲ. ಉತ್ತರ ಗೊತ್ತಾಯ್ತಾ ಸ್ನೇಹಿತರೆ? ಸರಿಯಾದ ಉತ್ತರ ಚೇಳು. ಮುಂದಿನ ಒಗಟು. ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ. ಇದಕ್ಕೆ ಸಾಮಾನ್ಯವಾಗಿ ಎಲ್ರಿಗೂ ಉತ್ತರ ಗೊತ್ತಿರುತ್ತೆ. ಈ ವಸ್ತು ನಮ್ಮ ಮೈಸೂರು ಭಾಗದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ. ಅದರಲ್ಲೂ ನಮ್ಮ ಹೆಣ್ಮಕ್ಳಿಗಂತೂ ಈ ವಸ್ತು ಅಂದರೆ ತುಂಬ ಇಷ್ಟ. ಅದೇ ಸ್ನೇಹಿತರೆ, ಮಲ್ಲಿಗೆ. ಮುಂದಿನ ಒಗಟು. ಮುಳ್ಳಮ್ಮನ ಹೊಟ್ಟೆಯಲ್ಲಿ 300 ಮಕ್ಕಳು. ಸ್ನೇಹಿತರೆ, ಇದಕ್ಕೆ ಕ್ಲೂ ಕೊಡಬೇಕು ಅಂತಂದರೆ, ಇದು ಒಂದು ಹಣ್ಣು. ಇದು ಹೊರಗಡೆಯಿಂದ ನೋಡಿದ್ರೆ ಮೈಯೆಲ್ಲ ಮುಳ್ಳಾಗಿರುತ್ತೆ, ಆದರೆ ರುಚಿ ಮಾತ್ರ ಬಲು ಸೊಗಸಾಗಿರುತ್ತೆ. ಎಲ್ಲರೂ ಕೂಡ ಇದನ್ನು ಒಂದು ಸೀಸನಲ್ಲಿ ಸೌದಿರ್ತಾರೆ. ಇಷ್ಟೊತ್ತಿಗಾಗಲೇ ನಿಮಗೆಲ್ಲ ಉತ್ತರ ಗೊತ್ತಾಗಿರುತ್ತೆ. ಅದೇ ಹಲಸಿನ ಹಣ್ಣು. ಮುಂದಿನ ಒಗಟು. ಅಂಗಣ್ಣ ಮಂಗಣ್ಣ ಅಂಗಿ ಬಿಚ್ಕೊಂಡು ನುಂಗಣ್ಣ. ಉತ್ತರ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಈ ಒಗಟನ್ನು ನಾವು ಚಿಕ್ಕವರಿದ್ದಾಗಿಂದನೂ ಇದನ್ನು ಕೇಳ್ತಾ ಬರ್ತಾಯಿದ್ದೀವಿ. ಯಾವುದೇ ಪೂಜೆಯಾಗಿರಲಿ, ಸಭೆ ಸಮಾರಂಭಗಳ ಊಟವಾಗಿರಲಿ, ಈ ಹಣ್ಣು ಇಲ್ಲದೇ ಮುಗಿಯೋದೇ ಇಲ್ಲ. ಅದೇ ಸ್ನೇಹಿತರೆ, ಬಾಳೆಹಣ್ಣು. ಮುಂದಿನ ಒಗಟು. ಬಾ ಅಂದರೆ ಬರಲ್ಲ, ಹೋಗು ಅಂದರೆ ಹೋಗಲ್ಲ. ನಿಮಗೊಂದು ಕ್ಲೂ ಕೊಡಬೇಕು ಅಂತಂದರೆ, ಇದನ್ನು ಯಾವಾಗ ಬರಬೇಕು ಯಾವಾಗ ಬರಬಾರ್ದು ಅಂತ ಮನುಷ್ಯ ಅಂತೂ ನಿರ್ಧಾರ ಮಾಡೋಕ್ಕಾಗಲ್ಲ. ಇದು ಪ್ರಕೃತಿನೇ ನಿರ್ಧಾರ ಮಾಡಬೇಕು, ಯಾವಾಗ ಬರಬೇಕು ಯಾವಾಗ ನಿಲ್ಲಬೇಕು ಅಂತ. ಸ್ನೇಹಿತರೆ, ಸರಿಯಾದ ಉತ್ತರ ಮಳೆ. ಸ್ನೇಹಿತರೆ, ನಾವು ನೀವು ಎಲ್ಲ ಚಿಕ್ಕವರಾಗಿದ್ದಾಗ ಮಳೆಗೆ ಅಂತ ಒಂದು ಕಾಲ ಇರ್ತಿತ್ತು. ಮಳೆಗಾಲ ಬಂತು ಅಂತಂದರೆ ನಾವು ಆಚೆ ಈಚೆ ಓಡಾಡೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಮಳೆ ಬೀಳ್ತಾ ಇತ್ತು. ಆದರೆ ಇವಾಗೆಲ್ಲ ಏನಾಗ್ತಾ ಇದೆ, ಮಳೆಗಾಲದಲ್ಲಿ ನಮಗೆ ಡೌಟ್ ಶುರು ಆಗ್ಬಿಡುತ್ತೆ, ಇದು ಮಳೆಗಾಲನ ಬೇಸಿಗೆಗಾಲನ ಅಂತ. ಕಾಲಕ್ಕೆ ತಕ್ಕಂತೆ ಸರಿಯಾದ ರೀತಿಯಲ್ಲಿ ಮಳೆ ಆಗ್ತಾ ಇಲ್ಲ. ಕುಡಿಯೋ ನೀರಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಮಗೆ ಬರ್ತಾ ಇದೆ. ನಮ್ಮ ಮುಂದಿನ ಪೀಳಿಗೆಗೆ ಕುಡಿಯೋದಕ್ಕೆ ನೀರು ಸಿಗಬೇಕು ಅಂತಂದರೆ ನಾವೆಲ್ಲರೂ ಈಗಲಾದರೂ ಎಚ್ಚೆತ್ಕೋಬೇಕು ಸ್ನೇಹಿತರೆ. ಪರಿಸರ ಕಾಳಜಿಯನ್ನು ಬೆಳೆಸ್ಕೊಳ್ಳೋಣ. ನಮ್ಮಿಂದ ಸಾಧ್ಯವಾದಷ್ಟು ಗಿಡ ಮರಗಳನ್ನು ಬೆಳೆಸೋಣ, ಹಸಿರನ್ನು ಉಳಿಸೋಣ, ಸಾಧ್ಯವಾದಷ್ಟು ನೀರನ್ನು ಕಡಿಮೆ ಬಳಕೆ ಮಾಡೋಣ ಅಂತ ಹೇಳ್ತಾ ಮುಂದಿನ ಒಗಟಿಗೆ ಹೋಗೋಣ ಬನ್ನಿ. ಮುಂದಿನ ಒಗಟು. ಒಂದು ಹಪ್ಪಳ ಊರಿಗೆಲ್ಲ ಊಟ. ನಿಮಗೊಂದು ಕ್ಲೂ ಕೊಡಬೇಕು ಅಂದರೆ, ಇದು ಆಕಾಶದಲ್ಲಿರುವಂಥದ್ದು. ನೋಡೋದಕ್ಕೆ ರೌಂಡಾಗಿ ಹಪ್ಪಳ ಥರನೇ ಕಾಣ್ತದೆ. ತಾಯಂದರು ಸಾಮಾನ್ಯವಾಗಿ ಮಕ್ಕಳುಗಳಿಗೆ ಊಟ ಮಾಡಿಸ್ಬೇಕು ಅಂತಂದರೆ ಇದನ್ನು ತೋರಿಸ್ಕೊಂಡು ಊಟ ಮಾಡಿಸ್ತಾರೆ. ಸರಿಯಾದ ಉತ್ತರ ಚಂದ್ರ. ಮುಂದಿನ ಒಗಟು. ಬಿಳಿ ಸರದಾರನಿಗೆ ಕರಿ ಟೋಪಿ. ತುಂಬ ಜನಕ್ಕೆ ಇದರ ಉತ್ತರ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಈ ವಸ್ತು ಇಲ್ಲ ಅಂತಂದರೆ ಮನೆಯಲ್ಲಿ ಅಡುಗೆನೇ ಮಾಡೋಕ್ಕಾಗೋದಿಲ್ಲ. ಸರಿಯಾದ ಉತ್ತರ ಬೆಂಕಿ ಕಡ್ಡಿ. ಮುಂದಿನ ಒಗಟು. ಅಕ್ಕನ ಮೇಲೆ ಛತ್ರಿ. ನಿಮಗೆಲ್ಲ ಒಂದು ಕ್ಲೂ ಕೊಡಬೇಕು ಅಂತಂದರೆ, ಇದು ಮನುಷ್ಯನ ಮುಖದಲ್ಲಿರುವಂಥ ಒಂದು ಅಂಗ. ಊರನ್ನೆಲ್ಲ ನೋಡೋ ಅಕ್ಕನಿಗೆ ರಕ್ಷಣೆ ಮಾಡೋದೇ ಈ ಛತ್ರಿಯ ಕೆಲಸ. ಸರಿಯಾದ ಉತ್ತರ ಕಣ್ಣಿನ ರೆಪ್ಪೆ. ಮುಂದಿನ ಒಗಟು. ಗಿರ ತಿರುಗುತ್ತೆ, ಸುಸ್ತಾಗಿ ಬೀಳುತ್ತೆ. ಸ್ನೇಹಿತರೆ, ಕ್ಲೂ ಏನಂದರೆ, ಇದೊಂದು ಆಟ. ನಾವು ನೀವು ಚಿಕ್ಕ ವಯಸ್ಸಲ್ಲಿ ಇದನ್ನು ಇಷ್ಟಪಟ್ಟು ಆಡಿರ್ತೀವಿ. ಒಂದು ಮಟ್ಟಿಗೆ ನಿಮಗೆಲ್ಲ ಉತ್ತರ ಗೊತ್ತಾಗಿರುತ್ತೆ. ಇದರ ಸರಿಯಾದ ಉತ್ತರ ಬುಗುರಿ.
ಮುಂದಿನ ಒಗಟು ಚಿಕ್ಕಕ್ಕನಿಗೆ ಪುಕ್ಕುದ್ದ. ಇದು ಅಡುಗೆ ಮನೆಯಲ್ಲಿ ಬಳಸುವಂಥ ಒಂದು ಪಾತ್ರೆಯ ವಸ್ತು. ಇದನ್ನು ಸಾಂಬಾರಿಗೆ ಹಾಕಬೇಕು ಅಂತಂದರೆ ಬಳಸ್ತೀವಿ. ಈಗ ನಿಮಗೆ ಉತ್ತರ ಗೊತ್ತಾಗಿರ್ಬೋದು ಸ್ನೇಹಿತರೆ. ಸರಿಯಾದ ಉತ್ತರ ಸೌಟು. ಮುಂದಿನ ಒಗಟು ಸುತ್ತಲೂ ಸುಣ್ಣದ ಗೋಡೆ, ಯಾವ ಕಡೆ ನೋಡಿದ್ರೂ ಬಾಗಲಿಲ್ಲ. ಸಾಮಾನ್ಯವಾಗಿ ಇದರ ಉತ್ತರ ಎಲ್ರಿಗೂ ಗೊತ್ತಿರುತ್ತೆ. ಇದನ್ನು ನಮ್ಮ ಆಹಾರದಲ್ಲಿ ಪೌಷ್ಟಿಕಾಂಶ ಆಹಾರವಾಗಿ ಬಳಸ್ತೀವಿ. ಸರಿಯಾದ ಉತ್ತರ ಮೊಟ್ಟೆ. ಮುಂದಿನ ಒಗಟು ಹೊಂಚು ಹಾಕಿದ ದೆವ್ವ ಬೇಡ ಬೇಡ ಅಂದರೂ ಜೊತೆಯೇ ಬರುತ್ತೆ. ಇದು ನಿಮ್ಮ ಜೊತೆ ಬರಬೇಕಾ ಬೇಡವಾ ಅಂತೇನು ಕೇಳೋದಿಲ್ಲ, ಯಾವಾಗಲೂ ನಿಮ್ಮ ಜೊತೆನೇ ಇರುತ್ತೆ. ಚಿಕ್ಕ ಮಕ್ಕಳು ಕೆಲವು ಸರಿ ಇದನ್ನು ನೋಡಿ ಹೆದರ್ಕೊಂಡ್ಬಿಟ್ಟಿರ್ತಾರೆ ದೆವ್ವ ಅಂತೇಳಿ. ಸ್ನೇಹಿತರೆ, ಸರಿಯಾದ ಉತ್ತರ ನೆರಳು. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.